ದೇವ ಪಾಲಿಸವರ ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ಗಜವದನ ನಿಮ್ಮ ಧ್ಯಾನ ಮಾಡುವೆನ ಗಜವದನ ನಿಮ್ಮ ಧ್ಯಾನ ಮಾಡುವೆನ ಕರಿಕಲ್ಲಿನ ತೆಂಗಿನಕಾಯಿ ಮಣಿಮುರದ ಬಾಳಿಕಾಯಿ ಕರಿಕಲ್ಲಿನ ತೆಂಗಿನಕಾಯಿ ಮಣಿಮುರದ ಬಾಳಿಕಾಯಿ ಕರಿಕಲ್ಲಿ ತೆಂಗಿನಕಾಯಿ ಕಣಿಮುರುಗ ಬಾಳೆಕಾಯಿ ಕರಿಕಲ್ಲಿ ತೆಂಗಿನಕಾಯಿ ಕಣಿಮುರುಗ ಬಾಳೆಕಾಯಿ ಕರಕಿ ಪತ್ತರಿ ಹೂವ ರಸಿ ಮಾಡುವ ಸೇವ ಕರಕಿ ಪಟ್ಟರಿ ಹೂವ ತರಸಿ ಮದುವೆ ಶಿವ ಕರಕಿ ಪತ್ತರಿ ಹೂವ ರಸಿ ಮಾಡುವ ಸೇವ ಕರಕಿ ಪಟ್ಟರಿ ಹೂವ ತರಸಿ ಮದುವೆ ಶಿವ ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ಗಜವದನ ನಿಮ್ಮ ಧ್ಯಾನ ಮಾಡುವೆನ ಗಜವದನ ನಿಮ್ಮ ಧ್ಯಾನ ಮಾಡುವೆನ ದೇಶದೊಳಗೆ ನಮ್ಮ ವಾಸುಳ ನಾವಲಗಿ ದೇಶದೊಳಗೆ ನಮ್ಮ ವಾಸುಳ ನಾವಲಗಿ ದೇಶದೊಳಗೆ ನಮ್ಮ ವಾಸುಳ ನಾವಲಿಗೆ ದೇಶದೊಳಗೆ ನಮ್ಮ ವಾಸುಳ ನಾವಲಿಗೆ ತಂದಿ ಮಾರುತಿಯ ದಯ ನಮ್ಮ ಮ್ಯಾಲಿರಲು ತಂದಿ ಮಾರುತಿಯ ದೇವನ ಮ್ಯಾಲಿರು ತಂದಿ ಮಾರುತಿಯ ದಯ ನಮ್ಮ ಮ್ಯಾಲಿರಲು ತಂದಿ ಮಾರುತಿಯ ದೇವನ ಮ್ಯಾಲಿರು ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ಗಜವದನ ನಿಮ್ಮ ಧ್ಯಾನ ಮಾಡುವೆನ ಗಜವದನ ನಿಮ್ಮ ಧ್ಯಾನ ಮಾಡುವೆನ ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ಗಜವದನ ನಿಮ್ಮ ಧ್ಯಾನ ಮಾಡುವೆನಾ ನಿತ್ಯವರಪ್ಪ ಸುಮ್ಮನ ಕುಂತಿರು ಜನ ಗಲ್ಲ ಭಲ್ಲ ಮಹದ ಬ್ಯಾಡ್ರಿ ಗುಲ್ಲ ಕುಂತಿರು ಜನ ಗಲ್ಲ ಭಲ್ಲ ಮಹದ ಬ್ಯಾಡ್ರಿ ಗುಲ್ಲ ನವ ನಾಚಿ ನಿತ್ಯವರಪ್ಪ ಸುಮ್ಮನ ಗಂಡು ಸಭಾ ಹೂಡೇತಿ ನೋಹದ ಒಳಗರವಿ ಎನ್ನು ಗಂಡು ಸಭಾ ಹೂಡೇತಿ ನೋಹದ ಒಳಗರವಿ ನಮ್ಮ ಪ್ರೀತಿ ಇರಲಿ ನಮ್ಮ ಮ್ಯಾಲೊಂದ ಎನ್ನು ಗಂಡು ಸಭಾ ಹೂಡೇತಿ ನೋಹದ ಒಳಗರವಿ ಎನ್ನು ಗಂಡು ಸಭಾ ಹೂಡೇತಿ ನೋಹದ ಒಳಗರವಿ ತಮ್ಮ ಪ್ರೀತಿ ಇರಲಿ ನಮ್ಮ ಮ್ಯಾಲೊಂದ ನಮ್ಮ ತಂದಿ ಶಂಕರ ಮಹಾರೂಟಿ ಲೋಕಕಾಧಿಪತಿ ನಮ್ಮ ತಂದಿ ಶಂಕರ ಮಹಾರೂಟಿ ಲೋಕಕಾಧಿಪತಿ ಆತನ ಕರುಣ ದಯ ಕರುಣ ಇರಲಿ ನಮ್ಮ ಮ್ಯಾಲ
ಅಧಿಪತಿ ನಮ್ಮ ತಂದೆ ಶಂಕರ ಮಾರುತಿ ಲೋಕಕ್ಕ ಅಧಿಪತಿ ಆತನ ಕರುಣ ದಯ ಕರುಣ ಇರಲಿ ನಮ್ಮ ಮ್ಯಾಲ. ಜನ ಕಲ್ಲ ಭಲ್ಲ ಮಹಾಕವ್ಯಾನಿಗುಲ್ಲ ಹಿರು ಜನ ಕಲ್ಲ ಭಲ್ಲ ಮಹಾಕವ್ಯಾನಿಗುಲ್ಲ ನವ ನಾಚಿ ನಿಂತಿವರಪ್ಪ. ಕನ್ನಡದ ಖಲಾಭಿಮಾನಿಗಳ ವಿನಯ ಪ್ರಾರ್ಥನೆ. ಯಾವ ಜಮಖಂಡಿಯ ತಾಲೂಕ ಜಿಲ್ಲಾ ಬಾಗಲಕೋಟೆ ಸಂಗ್ಯಾ ಬಾಳ ಎಂಬ ಬೈಲಾಟವನ್ನು ಈ ಎಲ್ಲವ ತಾಯಿಯ ಜಾತ್ರೆ ನಿಮಿತ್ತವಾಗಿ ಬಂದಿರ್ತದೆ. ಇದರಲ್ಲಿ ತಾಳದಲ್ಲಿ ಹೋಗಬಹುದು, ದಪ್ಪಿನಲ್ಲಿ ಹೋಗಬಹುದು, ಸ್ವರದಲ್ಲಿ ಆದ್ರೂ ಹೋಗಬಹುದು, ಹಾರ್ಮೋನಿಯಲ್ಲಿ ಆದ್ರೂ ಹೋಗಬಹುದು. ಏನು ತನ್ನ ಮಕ್ಕಳ ಮನೆಯಲ್ಲಿ ಏನು ತಪ್ಪು ಮಾಡಿ ಅಪ್ಪಿಕೊಳ್ತಾರೋ ಅದರಂತೆ ಈ ಕಲಕೆಯನ್ನು ಬೆಲೆಯನ್ನು ಕೊಟ್ಟು ಆ ಎಲ್ಲಮ್ಮ ತಾಯಿ ಆಶೀರ್ವಾದ, ನಿಮ್ಮ ಆಶೀರ್ವಾದ ಈ ಕಂಪನಿ ಮೇಲೆ ಸದಾಕಾಲವಿರಲಿ ಅಂತ ಹೇಳಿ ಕುಳಿತಂತ ಹಿರಿಯರಿಗೆ ಕೈ ಮುಗಿದು ಬೇಡಿಕೊಳ್ತೀವಿ. ಈ ಹೊಂಗಲದಲ್ಲಿ ಸೋಮಾರಪೇಟೆ ಸಂಗಣ್ಣ ಅಂತಂದ್ರೆ ನಾನು ಗಾಯನದಲ್ಲಿ, ಇದು ಅಲ್ಲದೆ ಮಣಿತಾಣದಲ್ಲಿ ಹಾಗೂ ಸರಕಾರದಲ್ಲಿ ಆದರೂ ಪ್ರಸಿದ್ಧನಿರುತ್ತೇನೆ. ಆದರೆ ಈಗ ನಾನು ಒಬ್ಬನೇ ಇರುತ್ತೇನೆ. ನನಗೆ ಒಬ್ಬನೇ ಕುಳಿತು ವೇಳೆ ಹೋಗಲಾರದಕ್ಕೆ ಯಾರ ಕೂಡ ಗೆಳತನ ಕಟ್ಟಿದ್ರೆ ಒಳಿತಾಗುವುದೆಂದು ತಿಳಿದು ನನ್ನಲ್ಲಿ ನಾನೇ ವಿಚಾರ ಮಾಡಿ ತಿಳಿಯಿತಲ್ಲ, ಆ ಮಂಗಳಾರಪೇಟೆಯಲ್ಲಿ ಬಡುವ ಬ್ರಾಹ್ಮಣನೆಂಬುವವನು ಬುದ್ಧಿಯಿಂದ ಚತುರನಿದ್ದಾನೆಂಬ ಸುದ್ದಿಯನ್ನಾದರೂ ಕೇಳಿರುತ್ತೇನೆ. ಆದ್ದರಿಂದ ನಾನು ಈಗಿಂದೀಗಲೇ ಆ ಮಂಗಳಾರಪೇಟೆಗೆ ಹೋಗಿ ಆ ಮಂಗಳಾರಪೇಟೆ ಅವರು ಯಾರಾದರೂ ಬಂದಿದ್ರೆ ಅವರ ಮುಂದೆ ಹೇಳಿ ಕಳಿಸಿ ಅವನ ಕೂಡ ಗೆಳತನ ಕಟ್ಟಿದ್ರಾಯ್ತು. ಇದೇ ಯೋಗ್ಯ. ನಮಸ್ಕಾರ ರೀ ಕಲ್ಲಪ್ಪನವರೇ, ಏನು ಒಳ್ಳೆ ಆಯ್ತಾ ಹೊತ್ತಿಗೆ ಬಂದ್ಬಿಟ್ರಿ. ಅಂತದೇನ್ ಕೆಲಸ ಹೇಳ್ರಲ್ಲ, ಇದ್ದಾಗನ ನಿಮ್ಮಂಥವ್ರನ್ನ ಕೇಳಬೇಕು. ಅಂತ ಕೆಲಸ ಏನಂತ ಹೇಳ್ರಿ ಕಲ್ಲಪ್ಪನ. ಆ ಮಂಗಳಾರಪೇಟೆ ಬಾಳಪ್ಪನಿಗ ನಿಮಗ ಏನ್ರಿ ಅವಾಗ ನಮಗ್ ಕುಳ್ದು ಅವ್ರ ಮನೆ ಐತಿಕ ನಮ್ಮ ಮನೆ ಅದಾರಿ. ಹೌದ್ರಿ. ಅವಾಗ
ನಮಗ ನಿನಗ ಫುಲ್ ದೋಸ್ತಿ ಐತಿ. ಅವನ ಮನಿ ಹತ್ತರನ ನಿನ್ನ ಮನಿ ಐತಿ. ಇದ್ದದ ಕರೆ ಬಿಡಿದ್ರ ಆಗೋದ್ರ ಏನದ್ರಿ? ಹಾಗಾದ್ರೆ ಸೋಮಾರಪೇಟೆ ಸಂಗಪ್ಪನ ಕರೆದಾನು ಅಂತ ಎಷ್ಟು ಹೇಳ್ತೀರೇನು? ಹಾದ ಕೂಡಲೇ ಹೇಳ್ಬಿಡ್ತಾನ್ರಲ್ಲ. ಹಾದ ಕೂಡಲೇ ಹೇಳ್ಬಿಡ್ತೀನಿ, ಬೆಳವಾಡ ಕಡೆ ಒತ್ತಿ ಬಿಟ್ಟಿ. ಹಾಗೇನಿಲ್ರಿ, ಅವ್ರ ಮನೆಗೆ ನಮ್ಮ ಮನೆಗೆ ಹೋಗ್ತಾನೆ ಮತ್ತೇನ್ರಿ? ಅಷ್ಟು ಮಾಡ್ತೀನಿ. ಹಾಗಾದ್ರೆ ಮತ್ತೇನಾತ್ರಿಪ್ಪ? ಹಾಗಾದ್ರೆ ನೀವೇನ್ ಕೊಡ್ತಾ ಇದ್ದೀರಿ? ಅದ್ ಏನ್ ಮಾಡ್ರಿ ಹೊರಗಾಡು ಚಟ ಎಲ್ಲಿ ಹೋಗತ್ತೆ? ಹೇಳ್ರಿ, ರಂಬುಷ್ ಕೇಳ್ಬೇಕ್ರಲ್ಲ. ನೀವೇನ್ ಕೊಡ್ತೀರಿ? ಹೇಳಿಲ್ಲ. ಹ್ಞೂನ್ರಿ ನೋಡ್ರಿ, ಒಬ್ರಿಗಿಂತ ಒಬ್ಬರು ಲೋಕದಾಗ ಶಾಣ್ಯಾರ ಅವ್ರನ್ನ ಒಬ್ಬರಂಗ ಒಬ್ರು ಅವ್ರಷ್ಟ ನಮಗೂ ಮಾಡು ಅಂತೇಳಿ ಅಂದ್ರ ಹಂಗ ಹಾಕಿರಂಗಿಲ್ಲ. ಅದು ಒಬ್ಬರಂಗ ಒಬ್ರಿಗೆ ನಾವ್ ಹೆಂಗ್ ಕಲ್ತಾ ಇದೀವೋ ಹಂಗ ನಾವ್ ಮಾಡ್ತೀವಿ. ಎಲ್ಲಮ್ಮ ದೇವಿ ಬುದ್ಧಿ ಕೊಟ್ಟಂಗ ಅವ್ರ ಹೆಂಗ ತಮ್ಮ ಪದ್ಧತಿ ಪ್ರಕಾರ ಅವ್ರು ಮಾಡಿರ್ತಾರ. ಬಟ್ ಎಲ್ಲರೂ ಶಾಂತ ರೀತಿಯಿಂದ ಅಲ್ಲಿಂತ್ರ ಬಾಳ ಭೋಗಿಸಿ ಒಂದು ತಿಂಗಳಾನ ಗಂಟ್ಲೆ ಆಗಾವ್ ಎಲ್ಲಿ ಕೊಟ್ಟು ಕರೆಸಿರಿ. ನಡು ಯಾರು ಹಂಗ ಹಿಂಗ ಗದ್ಲ ಮಾಡ್ಲಾರ್ದ ಹೊತ್ತಿರ್ತಾನ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳಿದ್ರಿ ಅಂತಂದ್ರ ಅದು ಕತಿ ಅರ್ಥ ಗುರ್ತಾಗ್ತದ. ಅದಕ್ಕ ಅವ್ರಂಗ ಇವ್ರಂಗ ಅಂತೇಳಿ ಮಾಪ್ ಮಾಡಕ್ ಹೋಗ್ಬೇಡ್ರಿ. ನಾವ್ ಹೆಂಗ್ ಮಾಡ್ತೀವೋ ಅದನ್ನ ನೋಡ್ಕೊಂಡು ಮೊದಲ ಹೇಳಿದ್ವಿ ನಾವು, ನಿಮ್ ಮನಿ ಮಕ್ಕಳಿದ್ದಂಗ ನಾವು ಏನೋ ಹುಡುಗರು ತಪ್ಪು ಮಾಡಿದ್ರು ಸಹಿತ ಬಾಳ ಚಲೋ ಹುಡುಗ ಬಿದ್ದ ಕೂಡ್ಲೆ ನಾ ಬಿದ್ದೆ ಅಂದ್ರ ರೂಪಾಯಿ ಅಳಾಕ್ ಚಾಲು ಮಾಡ್ತೈತೆ. ಅದು ಜಿಗದೇಳ ಅಂದ ಕೂಡ್ಲೆ ನನ್ನ ಕೋತೆ ಹೇಳ್ತಾರೆ. ಅಷ್ಟೇ ಇರ್ತೈತಿ. ನೀವೆಲ್ಲರೂ ನಮಗ ಒಂದಿಟ್ಟು ಪ್ರೋತ್ಸಾಹ ಕೊಟ್ರಿ ಅಂತಂದ್ರ ಅದು ಮತ್ತಷ್ಟು ಚಂದಾಗಿರ್ತೈತಿ. ಮತ್ತೆ ಗಳವತ್ತಿಗೆ ಒಬ್ಬೊಬ್ರು ಬಂದು ಆಟ ಏನಾರ ಒಂದು ಹಚ್ಕೊಂಡು ಕುಂಡ್ರದ ಆತಂದ್ರ ಅದ ಆಗು ಕೆಲಸನು ಅದೇ ಉಳಿತೈತಿ. ಇದು ಅಷ್ಟು ಕಷ್ಟ ಆಕೈತಿ. ಅದಕ್ಕೆ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಬೇಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದ ನಾವು ವಿನಂತಿ ಮಾಡ್ತೀವಿ. ಹಾಗಾದ್ರೆ ನೀವೇನ್ ಕೂಡ್ತಾ ಇದೀರಿ? ಏನು ಇದು ಒಂದು ನಿನಗೆ ಸಂಶಯ ಬಂದಾಗ ಹೊಳಿ ಬಂದನ್ರಿ ನಾ. ಕಲ್ಲಪ್ಪನವರೇ, ನಾನು ಕೂಡಿರ್ಬೇಕಾದ್ರೆ ಎಲ್ಲಿ ಕೂಡ್ತೀರಿ? ಇಲ್ಲೇ ನಡುಪೇಟೆಯಲ್ಲಿ ಶನಿವಾರ ಕಟ್ಟಿ ಮೇಲೆ ಕುಳಿತಿರುತ್ತೆ. ಏನು ಎಲ್ಲ ಮದುವೆ ಗುಡಿ ಮುಂದೆ ಪೇಟೆ ಒಳಗೆ ಕಟ್ಟಿ ಮೇಲೆ? ಹೌದು ಹೌದು ಹೌದು. ಹಾಗಾದ್ರೆ ನಾನು ಪ್ರಸ್ತುತ ಮನೆ ಕಡೆ ನಡಿವಂತವ್ರಿ ನಡಿವಂತವ್ರ. ಏನ್ ಬಾಪನ ಮಿಂತಿರೇನ? ನಾ ಕಲ್ಲಪ್ಪನವ್ರು ಬರುವಂತವ್ರಿ. ನಮಸ್ಕಾರ ರೀ ಕಲ್ಲಪ್ಪನವರ. ನಮಸ್ಕಾರ ರೀ ಬಾಳಪ್ಪಣ್ಣ. ಏನು ನಮ್ಮ ಮನೆಗೆ ಬಂದಿಲ್ಲ, ಆದ್ರೆ ಇವತ್ತಿನ ದಿವಸ ನನ್ನ ಮನೆಯವರಿಗೆ ಕಾರಣ ಏನಾರ ಕೆಲಸ ಇದ್ದವು ಬಾಳಪ್ಪಣ್ಣ. ಅಂತ ಕೆಲಸ ಏನದ? ಆ ಸ್ವಾಮಾರ್ಪೇಟೆ ಸಂಗಪ್ಪನ ಪರಿಚಯ ಐತೇನ? ಏನ್ರಿ ಕಲ್ಲಪ್ಪಣ್ಣ ಏನ್ ಮಾತಾಡ್ತೀನಿ? ಏನಾಗ್ತದ? ಅವರಾದ್ರ ಶ್ರೀಮಂತರು, ನಾವಾದ್ರ ಬಡರು. ಅಂತವ್ರಂತ ನಮ್ಮಂತವ್ರ ಕೆಲಸ ಏನೈತ್ರಿ? ಅಲ್ಬತ್ ಬಂದ್ ಭೇಟಿ ಆಗಂದಾರ. ಏನು ಅಲ್ಬತ್ ಬಂದ್ ಭೇಟಿ ಆಗಂದಾರ? ಆಗ್ಲಿ, ನಾನಾದ್ರೂ ಹೋಗಿ ಬರ್ತಾರೆ. ನೀವು ಮನೆಗೆ ಇಲ್ಲಿ ನಡುಪೇಟೆ ಶನಿವಾರ ಕಟ್ಟಿ ಕುಂದಾರ, ಅದ ಕಟ್ಟಿ ಗುರ್ತಾ ಹಿಡ್ಕೊಂಡು ಹೋಗುವಂತ. ಏನು ನಡು ಬಾಜಾರದಲ್ಲಿ ಶನಿವಾರ ಕಟ್ಟಿ ಕುಂದಾರ. ಆಗ್ಲಿ, ರಚಿದ ಕಾರಣ ಲಘುವ ಮಡಿ ತಿಳಿಯಲು ಮನಸ್ಸಿನಗಿನ ಮಾತ ನೀನ, ಮನಸ್ಸಿನಗಿನ ಮಾತ ನೀನ ಅದಕ್ಕನ
ಬಾಳಪ್ಪಣ್ಣವರ ನಮಸ್ಕಾರ. ಆ ಕಲ್ಲಪ್ಪನ ಕೊಟ್ಟ ಕರಸಲಿಗೆ ಕಾರಣ ಚೆನ್ನಾಗಿ ಹೇಳುತ್ತಾರಾಡಿ. ಏನು ಆ ಕಲ್ಲಪ್ಪನ ಕೊಟ್ಟು ನಿಮ್ಮನ್ನ ಕರೆಸಬೇಕಾದ್ರ ಕಾರಣವೇನಿಲ್ಲ? ಏನದ ಬಾಳಪ್ಪಣ್ಣವರ, ಹಾ ಹಾ ನಾನು ಗಾಯನದಲ್ಲಿ, ಗಾಯನದಲ್ಲಿ, ಇದು ಅಲ್ಲದೆ ಮಣಿತಾಣದಲ್ಲಿ, ಮಣಿಥಾಣದಲ್ಲಿ, ಸರಕಾರದಲ್ಲಿ ಆದರೂ ಪ್ರಸಿದ್ಧನಿರುತ್ತೇನೆ. ಹೌದು. ಈಗ ನಾನು ಒಬ್ಬನೇ ಇರುತ್ತೇನೆ. ಹಾ ಹಾ ಈಗ ನೀವು ಒಬ್ಬನೇ ಇರ್ತೀರಿ. ಹೌದೌದು. ಹೌದು. ಈಗ ನನಗೆ ಒಬ್ಬನೇ ಕುಳಿತು 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 ವೇಳೆ ಹೋಗಲಾರ್ದಕ್ಕೆ ಹೋಗಲಾರಕ ಯಾರ ಕೂಡ ಗೆಳತನ ಕಟ್ಟಿದ್ರೆ ಒಳಿತಾದೀತು ಅಂತ ತಿಳಿದು ನನ್ನಲ್ಲಿ ನಾನೇ ವಿಚಾರ ಮಾಡಿಕೊಂಡೆ. ಏನು ನಿಮ್ಮ ಮನಸ್ಸಿನಲ್ಲಿ ನೀವು ವಿಚಾರ ಮಾಡ್ಕೊಂಡ್ರಿ? ಹಾ 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 ಅವಾಗ ನೀನು ಜಾತಿಯಿಂದ ಬ್ರಾಹ್ಮಣನಿದ್ದು ಹಾ 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 ಬುದ್ಧಿಯಿಂದ ಚತುರನಿದ್ದಾನೆಂಬ ಸುದ್ದಿಯನ್ನಾದರೂ ಕೇಳಿರುತ್ತೇನೆ. ಹೌದು. ಆದ್ದರಿಂದ ನಿನ್ನ ಕೂಡ ಗೆಳತನ ಕಟ್ಟಬೇಕು ಅಂತ ತಿಳ್ಕೊಂಡು ಹಾ, ಹಾ, ಆ ಕಲ್ಲಪ್ಪನ ಕೊಟ್ಟು ನಿಮ್ಮನ್ನ ಇಲ್ಲಿ ತನಕ ಕರೆಸಿದ್ದು ಇದು ಒಂದೇ ಸಂಗಪ್ಪನವರ, ನಾವು ನಿಮ್ಮಂತವರುಗಳ ಗೆಳತನ ಕಟ್ಟಬೇಕಂತ ಎಷ್ಟೋ ದಿವಸ ದಾರಿ ಕಾಯ್ತಾ ಇದ್ದೀವಿ. ಹೌದೇನು? ಆದ್ರ ಗೆಳತಿಯನ್ನ ಕಟ್ಟಬೇಕಾದ ಒಂದು ಸ್ವಲ್ಪ ಸಂಶಯ ಬರ್ತದ. ಅಂತೂ ನನ್ನ ಕೂಡ ಗೆಳತನ ಕಟ್ಟಬೇಕಂತ ಹೇಳಿ ನೀನು ಬಹಳ ದಿವಸ ಹಿಡಿದು ದಾರಿ ಕಾಯ್ಕೋತ ಕುಳಿತು. ಹೌದು. ಅಂತೂ ಇವತ್ತ ಆ ಯಲ್ಲಮ್ಮ ದೇವಿ ನಿಮಗೆ ಕುಡಿಸ್ಕೊಟ್ಟ. ಇಷ್ಟೆಲ್ಲ ಆಗಿಯೂ ನಮ್ಮಂಥವ್ರು ಕೂಡ ಗೆಳತನ ಕಟ್ಟಬೇಕಾದ್ರ ನಿನಗೆ ಸ್ವಲ್ಪ ಸಂಶಯ ಬರ್ತದ. ಯಾಕೆ ಸಂಗಪ್ಪನವರ, ಬನ್ನರಸಿ ಪಟ್ಟಕವನ್ನು ಸುತ್ತಕೊಂಡು ಟಿಂಕಲ ಅಂಗಿಯನ್ನು ಹಾಕೊಂಡು ಇದವಲ್ಲದ ಬ್ಯಾಸರದಲ್ಲಿ ಧೋತ್ರವನ್ನು ಉಟ್ಟಕೊಂಡು ಪಿರಿ 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 ನೀವು ಮನು ಹೊಂಟ್ರ ಇದರ ಸಲುವಾಗಿ ನಿನಗೆ ಸಂಶಯ ಬರಾಕೈತಿ. ಹೌದ್ರಿ. ಮತ್ತ ಈ ಹರಕ ಅಂಗಿ ಹಾಕೊಂಡು ಅಡ್ಡಾಡೋದ್ರ ಸಲುವಾಗಿ ಸಂಶಯ ಬರ್ತದ. ಮತ್ತೇನಿಲ್ಲ. ಮತ್ತೇನಿಲ್ರಿ. ಅದಕ್ಕೆ ಚಿಂತೆ ಮಾಡ್ತೀನಿ. ಹಾ 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 ಇಲ್ಲ ನೋಡಿಲ್ಲಿ, ಈಗ ಸದ್ಯ ನಾನು ಯಾವ ಪ್ರಕಾರ ಅರಿವಿಗಳನ್ನು ಹುಟ್ಟಿರುತ್ತೇನೆ ನೋಡು, ಅದೇ ಪ್ರಕಾರ ಅರಿವಿಗಳನ್ನ ನಿನಗಾದರೂ ತರಿಸಿಕೊಡ್ತೇನೆ. ಸಂಗಪ್ಪನವರ, ನೀನು ತಂದಂತ ಅರಿವುಗಳನ್ನ ಉಟ್ಟುಕೊಂಡ ಸುತ್ತಕೊಂಡ ನಾನು ನಿನ್ನ ಬೆನ್ನ ಹತ್ತಿ ತಿರ್ರಿಕೊತ್ತ ಹೋದ್ರ ಏನಾಕೈತಿ? ನಮ್ಮ ಮನಿ ಗಾಡ ಬಂದಕತ್ರಿ. ಇದೊಂದೈತೇನ? ನಾನು ತಂದು ಕೊಟ್ಟಿರ್ತಕ್ಕಂತ ಅರಿವಿಗಳನ್ನು ಉಟ್ಟುಕೊಂಡು ತೊಟ್ಟುಕೊಂಡ ನನ್ನ ಕೂಡ ತಿರುಗಾಡಕೋತ ನೀ ಬಂದ್ ಬಿಟ್ಟಿ ಅಂತಂದ್ರ ಹಿಂದ ನಿನ್ನ ಮನಿ ಗಾಡಾನ ಎಲ್ಲ ಪಾನಿ ಪಳಾರಿ. ನೋಡು, ಒಮ್ಮೆ ಗೆಳೆತನ ಕೂಡಾಕ ಗಟ್ಟಿಯಾಗಿವು ಅಂದ ಕೂಡ್ಲೆ ನಿನ್ನ ಮನಿಗೆ ಏನ್ ಹತ್ತೈತೆ ಅದನ್ನು ಸಹಿತ ಕೊಟ್ಟು ನಡೆಸುತ್ತೇನೆ ಬರುವಂತವನಾಗು. ಸಂಗಪ್ಪನವ್ರು ಏನ್ ಮಾತಾಡ್ತೀರಿ ನೀವು? ಏನಾದ್ರು ಒಬ್ಬರ ಮನೆಗೆ ಒಬ್ಬರು ಕೊಟ್ಟು ನಡೆಸೋದು ಎಂದು ಯಾರಿಗೆ ಆಗಿಲ್ಲ, ಇನ್ನು ಮುಂದೆ ಯಾವ ಕಾಲಕ್ಕೂ ಸಾಧ್ಯನೇ ಇಲ್ಲ. ಒಬ್ಬರ ಮನೆಗೆ ಒಬ್ಬರು ಕೊಟ್ಟು ನಡೆಸೋದು ಇಂದು ಯಾರಿಗಾಗಿಲ್ಲ, ಇನ್ನು ಮುಂದೂ ಯಾರಿಗೂ ಸಾಧ್ಯವಿಲ್ಲ. ಸಾಧ್ಯನೇ ಇಲ್ರಿ. ಹಾಗಾದ್ರೆ ನಾನು ಕೊಟ್ಟು ನಡೆಸೇ ತೀರುತ್ತೇನೆ. ಹೆಂಗೈತಿ? ನನಗೆ ಹೆಂಗ್ ಬಾಯ್ತು ಅಂತ ಹೇಳಿ ವಿಶ್ವಾಸ ಇಲ್ರಿ. ಮತ್ತೆ ನಿನಗೇನ್ ರಾಯಬಾಗ್ ಹೋಗಿ ಬಾಂಡ್ ತಂದು ನೋಂದು ಮಾಡಿಸಿ ಕೊಡ್ಲೇನ? ಇಲ್ಲ ನೋಡ್ರಿ, ಕೈ ಮ್ಯಾಲ ಕೈ ಹಾಕಿ ವಕೀಲಿ ಕೊಟ್ಟು ಹೇಳ್ಬೇಕ್ರಿ. ನಿನಗ ಕೈ ಮ್ಯಾಲ ಕೈ ಹಾಕಿ ವಚನ ಕೊಟ್ಟು ಹೇಳಿದ್ರ ಅದ್ರ ಮ್ಯಾಲ ಬಾಳ ನಂಬಿಕೆ. ಏನ್ ಅವಶ್ಯಕತೆ? ಅದಕ್ಕಿಂತಲೂ ಹೆಚ್ಚಿನ ನಂಬಿಕೆ. ಹಾಗಾದ್ರೆ ಇವತ್ತಿನ ದಿವಸ ಇಲ್ಲಿ ಕಡಕಬಾವಿ ಕ್ರಾಸಿನೊಳಗ ಯಲ್ಲಮ್ಮನ ಜಾತ್ರೆಯ ನಿಮಿತ್ತವಾಗಿ ನಾನು ನೀನು ಇಲ್ಲಿ ಗೆಳೆತನ ಕೂಡಾಕ ಹತ್ತೀವು ಅಂದ ಬಳಿಕ ನನ್ನ ನಿನ್ನ ಗೆಳೆತನ ಸಾಮಾನ್ಯರ ಗೆಳೆತನದಂಗ ಅಷ್ಟಕ್ಕೆ ಕೂಡಿ ಇಷ್ಟಕ್ಕೆ ಮುಗಿದು ಬಿಡಬಾರ್ದಿದ. ಮುಂದ ಜನ ತಲತಲಾಂತರ ಮಾತಾಡ್ಕೋತ ಅಡ್ಡಾಡ್ತಿರ್ಬೇಕು. ಹೌದ್ರಿ. ಏನೋ ಸಂಖ್ಯಾ ಬಳೆ ಕೂಡಿದಂಗ ಐತಿ ನೋಡಲ್ಲಿ ಅಂತ ಹೇಳಿ ಮಾತಾಡ್ಬೇಕ್ರಲ್ಲ. ಹೌದಿಲ್ಲ? ಹೌದ್ರಿ. ಅಂತ ಗೆಳೆತನ ನಂದು ನಿಂದು ಆಗ್ಬೇಕಾಗಿತ್ತು ಅಂತಂದ್ರ ತಮ್ಮ ನಂದು ಒಂದು ಮಾತೈತ್ಲ. ಏನಂತ ಹೇಳಿಡ್ರಲ್ಲ? ಹೌದನ? ಹೌದ್ರಿ. ನನ್ನ ಮಾತಾ ನೀ ಕೇಳಬೇಕು, ನಿನ್ನ ಮಾತಾ ಅನ್ನು ಹಂಗ ಮೊದಲು ನೀ ವಚನ ಕೊಡ್ತಿ ಅಂದ್ರ ಹಿಂಗಂದ್ರಿಯಾ? ಸಂಗಪ್ಪನವರ,
ನಿಮ್ಮ ಜೀವಕ್ಕೆ ಬಂದ್ರ ನಾ ಸಾಯ್ತೀನಿ. ಹಾ 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 ನಮ್ಮ ಜೀವಕ್ಕೆ ಬಂದ್ರ ನೀವು ತೆಗೆದುಕೊರಿ. ಅಲ್ಲ ನೀನ್ ಯಾವಾಗ ಈ ರೀತಿ ವಚನ ಕೊಟ್ಟಿ ಅಂದ ಬಳಿಕ ಹೌದ್ರಿ ನಾನು ನಿನಗ ಮಾತು ಕೊಟ್ಟಂಗ ಕೊಟ್ಟರಿಲ್ಲ ಈ ಕ್ಷಣದಿಂದ ಹಿಡ್ಕೊಂಡೆ ಹಾರಿ ನನ್ನ ಪ್ರಾಣ ಹೋಗುವ ತನಕನು ಹಾ. ನಿನ್ನ ಮಣಿ ಸುರಳಿತವಾಗಿ ನಡೆಸಿಕೊಂಡು ಬರ್ತೀನಿ ಅಂತ ಹೇಳಿ ಹೌದು. ನಾನಾದ್ರೂ ನಿನಗೆ ವಚನ ಕೊಡಬೇಕು. ಮತ್ತೇನ್ ಇಲ್ಲೇನ್ ಹುಡುಗಾಟ ಕೆತ್ತಕ್ ಬಂದಾರೇನ್ರಿ? ಕೊಡಬೇಕಲ್ಲ? ಯಾಕೆ ಕೊಡಬೇಕ್ರಲ್ಲ? ಹಾಗಾದ್ರೆ ತೆಗೆದು ತಗೋರ್ಲ. ಬಾಣಪ್ಪನವರೇ, ಈಗ ಸದ್ಯ ನನ್ನ ಮನಸ್ಸಿನಲ್ಲಿ ಯಾಕ ಆಗ್ತದ ರೀ ಹೇಳ್ರಿ? ಬೀರಿತೋ ಪ್ರೀತಿ ತಿರಗುಣವಾಗಿ ನಂದ ಕೇಳಕ ಬರಲಿಲ್ಲ ತಿರಗುಣ ಆಗಿದುಂದ ನಂದ ಕೇಳಕ ಬಾಳೆಯಿಂದ ತಿರಗುಣವಾಗಿ ನಂದ ಕೇಳಕ ಬರಲಿಲ್ಲ ತಿರಗುಣ ಆಗಿದುಂದ ಪಗಡಿಯ ಪಟ್ಟ ಹಾಸಿ ಆಟ ಪಗಡಿಯ ಪಟ್ಟ ಹಸಿ ಆಟ ಆಡುನ ತೋಚೆ ಪಗಡಿಯ ಪಟ್ಟ ಹಾಸಿ ಆಟ ಪಗಡಿಯ ಪಟ್ಟ ಹಸಿ ಆಟ ಆಡುನ ತೋಚೆ ಕಾಯಿ ಹಚ್ಚು ಮುಂದ ಮುಂದ ಕೇಳಕ ಬಾಳೆಯಾಗಿದ್ದ ತಿರಗುಣವಾಗಿ ನಂದ ಕೇಳಕ ಬರಲಿಲ್ಲ ತಿರಗುಣ ಆಗಿದುಂದ ಚರ್ಬಿಯ ತರಿಸಿ ಕೊಡತಿನೋ ಬಾಳೆ ಹೊಲಿಸಿ ತರಬಿಯ ತರಿಸಿ ತರಗಿನ ಚರ್ಬಿಯ ತರಿಸಿ ಕೊಡತಿನೋ ಬಾಳೆ ತರಬಿಯ ತರಿಸಿ ಕೊಡತಿನ ಬಾಲ ಹೊರಸು ನಂದ ಕೇಳಕ ಬರಲಿಲ್ಲ ತಿರಗುಣ ಆಗಿದುಂದ ಕವಡಿಯ ಗುಂಡಾಸಿ ಕಬಡ್ಡಿಯ ಗುಳ್ಳರ್ಜಿ ತೆಗೆದಾತು ಗರಪಾಸೆ ಕವಡಿಯ ಗುಂಡಾಸಿ ಕಬಡ್ಡಿಯ ಗುಳ್ಳರ್ಜಿ ತೆಗೆದಾತು ಗರಪಾಸೆ ಆಟ ಆಡು ಒಳ್ಳೆ ಬೇಸಿ ನಂದ ಕೇಳಕ ಬರಲಿಲ್ಲ ತಿರಗುಣ ಆಗಿದುಂದ ಸಂಗಪ್ಪನವರ ಈ ಹೊತ್ತಿಗೆ ನನ್ನ ಮನಸ್ಸಿನಲ್ಲಿದ್ದಂತ ಆಕೃತಿ ಕೈಗೂಡಿ ಹಾ 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 ಇನ್ನು ಮೇಲೆ ಇನ್ನು ಮೇಲ್ರಿ ನಿನಗೆ ಬೇಕಾದಂತ ಅರಿವಿಗಳನ್ನ ಆ ಮಾರೋಡ್ಯರ ಅಂಗಡಿಗೆ ಹೋಗಿ ತಗೊಂಡು ಬರೋನು ನಡೆದು ಹೀಗೈತ್ರಿ ಹಾಗಾದ್ರೆ ಕೇಳಲ ಒಲ್ಲಿ ನಿಲ್ಲು ಸಂಗನ ಪ್ಯಾಟ್ಯಾಗ ಒಲ್ಲಿ ನಿಲ್ಲು ಸಂಗನ ಪ್ಯಾಟ್ಯಾಗ ಹಾಮಾರೋದಿ ಎದಗಿ ಅಂಗಡ್ಯಾಗ ಕಟ್ಟಿ ದರ್ಬಿ ಸಂಗಣ್ಣ ಕಾಜಾಗ ಸಂಗಣ್ಣ ಸಂಗಣ್ಣ ಕಾಜಾಗ ಬರುವುದು ಎರಗಿ ಅಂಗಡಿಯ ಒಲ್ಲಿ ಸಂಗನ ಪ್ಯಾಟ್ಯಾಗ ಒಲ್ಲಿ ಸಂಗನ ಪ್ಯಾಟ್ಯಾಗ ಹಾಮಾರೋದಿ ಎದಗಿ ಅಂಗಡ್ಯಾಗ ಸಂಗಣ್ಣ ಕಾಜಾಗ ಸಂಗಣ್ಣ ಕಾಜಾಗ ಬರುವುದು ಅಡ್ಡಾದಿ ಕೈಯಾಗ ಕೈಯಾಗ ಕಾಲತಿ ಕಳ್ದ ಮಗನಂಗ ಪಡುಮಲ ಕಲಾರಿದಂಗ ಎದ್ದಾಗಿ ಕೈಯಾಗ ಅರೆ ಕೊಡು ಎದ್ದಾಗಿ ಕೈಯಾಗ ಕಾನತಿ ಉರತಿನಾರಂಗ ಜನ್ನತಿ ಬರಲಾರಿನ ಹಿಂಗ ಅಡಗಡೆ ಎದ್ದಾದಿ ಕೈಯಾಗ ಕಡೆ ತೊಡೆ ಎದ್ದಾದಿ ಕೈಯಾಗ ಕಾಲತಿ ಅವರ ಮಗನಂಗ ಪಡುಮಲ ಕಲಾರಿದಂಗ ಅರೆ ಕೊಡು ಎದ್ದಾಗಿ ಕೈಯಾಗ ಅರೆ ಎದ್ದಾಗಿ ಕೈಯಾಗ ಕಾನತಿ ಉರತಿನಾರಂಗ ಜನ್ನತಿ ಬರಲಾರಿನ ಹಿಂಗ ಒಲೆನ ಸಂಗಣ್ಣ ಪ್ಯಾಟ್ಯಾಗ ಒಲೆನ ಸಂಗಣ್ಣ ಪ್ಯಾಟ್ಯಾಗ ಹಾಮಾರೋದಿ ಎದಗಿ ಅಂಗಡ್ಯಾಗ ಪಕ್ಕದ ಬಟ್ಟೆ ಇವೆಲ್ಲವ ಮೇಯ ಮ್ಯಾಗ. ಏನ್ರಿ ಸಂಗಪ್ಪನವ ಏನಾಯ್ತು
ನಿಮ್ಮ ಮನಸ್ಸಿಗೆ ಅಂತ ಬರ್ತಾವಂತ ಅರಿವನ್ನು ತೆಗೆದುಕೊಂಡು ಬರಿ. ಅಂದ್ರ ಇಬ್ಬರು ಕೂಡಿ ಹೋಗಿ ತೋರದೇನ ಬ್ಯಾಡೈತೇನೆ ಎಂತ ಹರಕರಿ ಬೇಕಲ್ಲ ಅನ್ನವರು ನೀನವರು ಏನು ಮಾತಾಡ್ತೀರಿ ನೀವು? ಹೆಂಗ್ ತೊಟ್ಕೊಂಡು ಅಡ್ಡಾಡಿ ಹೋಗಿದ್ದನ ಬರೀ ಅಂಗಡಿ ತನಕ ನಾಚಿಕ್ ಬರಾಕೈತಿ. ಇಲ್ರಿ ಇವತ್ ಸ್ವಲ್ಪ ಹೆಂಗಿರ್ಬೇಕ್ರಿ? ಅದನ್ನ ಹೇಳಕತ್ತೀನಿ. ಹೌದ್ರಿ ಮತ್ತೆ ನೋಡು, ನಾ ಎಲ್ಲ ಒಬ್ಬನ ಹೋಗಿ ತಗೊಂಡು ಬರ್ತೇನೆ, ಅದೇನ್ ದೊಡ್ಡದಾಗದಲ್ಲ. ಆದ್ರ ನಾನು ತಂದಿರುವಂತ ಅರಿವಿಗಳು ಎಷ್ಟು ಉತ್ತಮವಾಗಿದ್ರು ಕೂಡ ಹೌದ್ರಿ ಅವು ನಿನ್ನ ಮನಸ್ಸಿಗೆ ಬರ್ಲಿಲ್ಲ ಅಂತಂದ್ರೆ ಹೆಂಗ್ ಮಾಡುದು? ನೀವು ಎಂತ ತೆಗೆದುಕೊಂಡು ಬರ್ತೀರಿ ಬರ್ಲಿ. ಹೌದು, ನಾವ್ ಎಂತಾವ್ ತಂದ್ರು ಮನಸ್ಸಿಗೆ ಬರ್ತಾವ, ಮನಸ್ಸಿಗೆ ಬಂದ ಬಿಡ್ತಾವ್ರಿ. ಇಷ್ಟು ವಿಶ್ವಾಸ ನನ್ನ ಮೇಲೆ ನೀ ಯಾವಾಗ ಇಟ್ಟಿ ಅಂದ ಬೆಳಕ ನಿನ್ನ ಮೇಲೆ ನೀನು ಹೇಳಿದ ಹಾಗೆ ನಾನು ಒಬ್ಬನೇ ಆ ಮಾರುದ್ಯಾರ ಅಂಗಡಿಗೆ ಹೋಗಿ ನಿನಗೂ ಒಪ್ಪುವಂತ ಅರಿವುಗಳನ್ನ ತೆಗೆದುಕೊಂಡು ಬರುತ್ತೇನೆ. ಯಾಕ ಹಿಂದೆ ಏನ್ ಮಾಡ್ತಾವ್? ಅರೆ ಸುಳ್ಯ ಬೋಸಿ ನಿಮಗನ ಇಟ್ಟು ಕಡೆ ಬಾಂತಿದಾವ್. ಹಿಂದ್ ಮಾಡ್ಕೊಳಕ್ತಿದೀವ್ರಿ. ಅರೆ ಹಿಂದ್ ಮಾಡ್ಕೊಂಡು ಮುಂದೆ ಹೆದ್ದು. ಅರೆ ಸುಳ್ಯ ಬೋಸಿ ನಿಮಗನ ಅರೆ ಕಸ ಬಿಸ ಹೊಡೆದಿಲ್ಲ. ಅರೆ ಸುಳ್ಯ ಬೋಸಿ ನಿಮಗನ ಬೋರ್ಡ್ ಕಸ ಹೊಡಿ ಅಂತಿದಾವ್. ಸರ್ತಿಗೊಮ್ಮೆ ಬೋಸಡಿ ಮಗನ ಅಂದ್ರೆ ಕೈಯಾಗ ಬಡಿ ಐತಿ ಮಗನ. ಅರೆ ಹೀಗತ್ತಿದ ಅರೆ ಹೀಗತ್ತಿದಾವ್. ಅರೆ ಹೀಗೆ ಅರೆ ಹೀಗತ್ತಿದಾವ್. ಅರೆ ಸುಳ್ಯ ಬೋಸಿದ ಮಗನ ಹಿಡಿ ಅಂತಿದಾವ್. ಕೀಲಿ ತೆಗದನ್ರಿ, ಏನ ಬೂಟ್ ತೆಗದವ್ ಏನ್ ಹಂಗ ಬಡ್ಲು? ಅರೆ ಸುಳ್ಯ ಬೋಸಿದ ಮಗನ ಅರೆ ಹೀಗತ್ತಿದಾವ್. ಬಾಳ ಸೋಕಿ ಬಂದ್ಬಿಟ್ಟಿದಾವ್. ಸೇಡ್ಜಿಯವರ ಬಾಳ ಸೊಕ್ಕ ಪಕ್ಕ ತೆಗಿಬೇಡ್ರಿ. ಹಿಂದ ಕಡೆ ಗೊಂಜಾಳ ಕಬ್ಬ ಅದಾವ ಮಗನ ಓದ್ ಹೋಗಿದ್ನ ಓದ್ತಿರ್ತಾನ ಬರಾಕ್ ಬರಾಕಿಲ್ಲ. ಅರೆ ಹಾಗಿದ್ದಾವ್. ಅರೆ ಸುಳ್ಯ ಬೋಸಿದ ಮಗನ ಬೂಟ್ ತೆಗೆದು ಕಸ ಹೊಡಿ ಅಂತಿದಾವ್. ಹೇಳಾಕ್ರಿ ಮಾಲಕ ಅರೆ ಅರೆ ಸುಳ್ಯ ಹಬ್ಬ ಹುಣ್ಣಿಮೆ ಕಾಲ ಬಂದಿಲ್ಲ. ಅರೆ ಶನಿದಾಗ ಬಂದ್ಬಿಟ್ಟಿದಾವ್. ಕಾಲಾಗ ಬಂದ್ ಹೋಗ್ತಾವ್ರಿ ಇಲ್ಲೇ ಸಣ್ಣದಾಗ ಬಂದ್ರಿ. ಅರೆ ಬೋಸಿದ ಮಗನ ಅರೆ ವ್ಯಾಪಾರ ಹೋಗ್ತಾವ ವ್ಯಾಪಾರ ಬರ್ತಾವ. ನಮಗೇನ್ ಮಾಡತ್ತೀರಿ? ಅರೆ ವ್ಯಾಪಾರಕ್ಕ ಬಾಂದ್ ಖರಿ ಅಂತಿದಾವ್. ನೋಡ್ರಿಪ್ಪ, ಈ ಮಗನ ಅಂಗಡಿಯಾಗ ನೌಕರಿ ಮಾಡಕೈತಿ 56 ವರ್ಷ ಆತ. ಒಂದ್ ಗಿರೇಕಿ ಅಂಗಡಿ ಬಲ್ಲಿ ಹೆಂಗ್ ಬರ್ತಾವ ಬರ್ಲಿ ನೋಡುನು. ಸರ್ತಿಗೊಮ್ಮೆ ಬೋಸಡಿ ಮಗನ ಅಂದ್ರ ನಿನ್ನ ಮಣಕಾಲ ಗಂಟಿಗೆ ಕೊಡ್ತಾನ ಮಾಲಕ್ಕ. ಹೋಗಾಕ್ ಬರಂಗಿಲ್ಲ ಯಾರ್ಯಾಗ ಗೊತ್ತ. ಅರೆ ಸುಳ್ಯ ಬರ್ರಿ ವ್ಯಾಪಾರ ಬಡ್ತಾವ್. ಬರ್ತಾವ್ರಲ್ಲ ವ್ಯಾಪಾರ ಬಡ್ತಿದಾವ್. ವ್ಯಾಪಾರ ಬಿಡುದು ಕೇಳಿನ್ರಿ ಮತ್ತ. ಅರೆ ವ್ಯಾಪಾರ ಗಿರೇಕಿ ಏನ್ ಒಳಗ್ ಕರಿ ಐತಿರೋ ಏನ್ ಬ್ಯಾಡ ಐತಿರೋ ನನಗ? ಅರೆ ಗಿರೇಕಿ ಬಾ ಅಂತಿದಾವ್. ನಾ ಹೇಳಾಕ್ರಿ ಸುಳ್ಯ. ನಮಸ್ಕಾರ ರೀ ಸಂಗಮಣ. ನಮಸ್ಕಾರ ನಮಸ್ಕಾರ. ನಿಮ್ಮ ಸೇಠ್ಜಿ ಅವರು ಅಂಗಡಿಯಲ್ಲಿದ್ದಾರೇನು? ಅದಾರ್ಲೆ ಅಂಗಡಿಯಾಗ ಗೋಟ್ ಕೂತಾರ್ರಿ. ಅರೆ ಗೋಟ್ ಕೂತಾವ್. ನೋಡಿ ಕೂತಾರ ತೇಜ್ ಹೊಡ್ರಿ. ಅರೆ ಹೀಗತ್ತಿದಾವ್. ನೋಡ್ರಿ ಹಾಗಾದ್ರೆ ಒಳಗೆ ಹೋಗ್ಲಿಕ್ಕೆ ಪರವಾನಿಕೆ ಏನ್ರಿ? ನಿಮ್ಮಂತ ಶ್ರೀಮಂತರಿಗೆ ಪರವಾನಿಕೆ ಕೇಳುದ್ರ ಏನದ? ಅಂದ್ರೆ ಈ ಮಾತಿನ ಅರ್ಥ ಏನಾಗ್ತದ? ಹಾಸ್ಟೆಲ್ ಅದರಿ. ಹೌದೇನು? ನೋಡ್ರಿ ಹಾಗಾದ್ರೆ ಸೇಠ್ಜಿ ಅವ್ರ ನಮಸ್ಕಾರ ರೀ.
ಅರೆ ಶೇಂಗಾಪೇನ ಹೌದ್ ಹೌದ್ರಿ ನಮ್ಮ ಅಂಗಡಿಗೆ ಭಾಳ ದಿವಸಕ್ಕೆ ಬಂದ್ಬಿಟ್ಟಿದಾವ್ ಏನಾರ ಕೆಲಸ ಇದ್ದಾಗ ಬರುದಿರ್ಲಿ ಅರೆ ಶೇಂಗಾಪೇನ ಇತ್ತು ಕತ್ತಿ ಮೇಲ್ಕೊಂಡು ಅಂತಿದಾವ್ ಏನೋ ಸುಳ್ಳ್ಯ ಏಡ್ಸ್ಕಪ್ಪಣ ನಿಮ್ಮ ಸೇಡ್ಸಿ ನಿಮ್ಮ ಅಂಗಡಿಗೆ ಬರೋಣ ನನಗೆ ಏನ್ ಅನ್ಬೇಕು ಏನಂದ್ರಿ ಇವ್ರು ಅಲ್ಲೇ ಕತ್ತಿ ಮೇಲೆ ಕೂಡ್ರಿ ಅಂತಿದಾವ ತಾನ ಇದು ಬರೋಬರೈತ್ರ್ಯಾ ಮತ್ತ ಅದೇಂಗ ಇದ್ ನೋಡ್ರಿ ಮೊದ್ಲ ಮಾರೋದೇರ್ಜಿ ಐತಿ ಯಾವತ್ತು ಯಾಲಕ್ಕಿ ತಿಂದ ಬರೇ ಎಬಡ ಬಾಸ ಅರೆ ಆಲಕ್ಕಿ ತಿಂದಿದಾವ್ ಯಾಲಕ್ಕಿ ತಿಂದ ಮನೆ ಕಣ್ಣು ಬಿಗಿ ಬಿಡ್ತಿದ್ದಾವು. ನೋಡಿ ಸ್ಕಾಪಣವ್ರ ನಮ್ಮ ಸೇಡಿಗೆ ಅವರು ಕಟ್ಟಿ ಮೇಲೆ ಕುಡ್ರೋದಕ್ಕ ಕತ್ತಿ ಮೇಲೆ ಬಂದ ಗಿರಾಕಿಗಳಿಗೆ ಬರ್ರಿ ಮ್ಯಾಲ ಕಟ್ಟಿ ಮೇಲೆ ಕುಂಡ್ರಿ ಅನ್ನೋದಕ್ಕ ಹೆಂಗ ನೋಡ್ರಿ ಇರ್ಲಿ ಸೇಡ್ಸಿ ಅವ್ರ ಹಂಗಾದ್ರೆ ಇಲ್ಲೇ ಕುಂಡ್ರಿರ್ತೀವಿ ತಗೋರಿ ಅರೆ ಶೇಂಗಾಪೇನ ಇತ್ತ ಹೆಸವಿ ಬಂತಿದಾವ ಭಾರಿ ಅದಾನ ಮತ್ತೆ ಸೇಡ್ಸಿ ಅವ್ರು ಹೇಳಿದ್ ನಿಮಗ್ ತಿಳಿದ್ರ ಆಳ ಮನುಷ್ಯನ ಎಂತ ಅದನ್ನ ತಿಳಿಸ್ಕೊಡವ ನಿಮಗ್ ಅಲ್ಲೋ ಈ ಹೇಸಿಗೆ ಮ್ಯಾಲ ತಂದ ಏನದ ನೋಡಿ ಸ್ಕಾಪಣ್ಣವ ಇವ್ರವ್ವ ಇವನ ಸ್ವಚ್ಛಲ್ ಹಡ್ದಾಗ ತುಪ್ಪ ಸಿಗಲಿಲ್ರಿ ಏನ್ ಮಾಡಿದ್ರು ಒಂಟಿ ಡುಬ್ಬಣಿ ಹಾಕ್ಯಾರ್ರಿ ಅರೆ ಒಂಟಿ ರೂಪಾಯಿ ನೆಕ್ಕಿದಾವ್ ಅರೆ ಸುಳ್ಯ ಬಾಡಿತಿದಾವ್ ನೀನ್ ಬಾಯಾಗ ಬಡ್ಗಿ ವಾದಿ ನೋಡಿ ಸ್ಕಾಪಣ್ಣವ್ರ ನಮ್ಮ ಸೇಡಿ ಅವರು ಹಾಸಿಗೆ ಮೇಲೆ ಕುಂಡ್ರೋದಕ್ಕ ಹೇಸಿಗೆ ಮೇಲ್ತಾರ ಹಿಂಗಂತಾರ ನೋಡ್ರಿ ಗಿರಾಕಿಗಳಿಗೆ ಬರ್ರಿ ಹಾಸಿಗೆ ಮೇಲೆ ಕುಂಡ್ರಿ ಅನ್ನೋದಕ್ಕ ಹೇಸಿಗೆ ಮೇಲ ಅತ್ತಾರ ಸೇಡ್ಸಿ ಅವ್ರ ಅರೆ ಶೇಂಗಾಪೇನ ಕೊಂಡಾಡ 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 ಅರೆ ಶೇಂಗಾಪೇನ ಏನಾತ್ರಿ ನಮ್ಮ ಅಂಗಡಿಗೆ ಭಾಳ ಸಿಕ್ ಬಂದಿದಾವ್ ಆಗ ಹೇಳಿನ್ರಿಲ್ಲ ಏನ್ರಿ ಕೆಲಸ ಇದ್ದಾಗ ಬರುದ್ರಲ್ಲ ಅದ ಏನ್ ಬೇಕಾಗಿಲ್ಲ ಹೇಳಂತಿದಾವ್ ಶೆಡ್ಜಿ ಅವ್ರ ನಮಗ ಒಂದು ಜೋಡಿ ಕರ್ವತ್ತ ಕಾಟಿ ದೋತ್ರ ಕೊಡ್ರಿ ಅರೆ ಶೇಂಗಾಪೇನ ಹರಿದು ಟೈಗೆ ಬೇಕಾಗಿದಾವ್ ಏನ್ ಮಾತಾಡ್ತೀರಿ ಅಲ್ಲ ಹರಿದದ್ದು ಟಾಗೆ ಬೇಕಾಗಿದ್ದು ಅಂದ್ರ ಅಲ್ಲೇ ಇಲ್ಲರ ಹಾದ್ಯಾಗ ಬಿದ್ದಿರ್ತಾಳ ತಗೊಂಡ್ ಹೋಗಾಕ್ ಬರ್ತೈತಿ ಹರಿದದ್ದು ಮಸೇರ್ಬಿವು ಹೌದು ಶೆಡ್ಜಿ ಕರ್ವತ್ತ ಕಾಟಿ ಕಾಟ್ ಅಂದ್ರೆ ಗೊತ್ತಾಗತ್ತೇನ್ರಿ ದೋತರದ ಅಂತ ಕರ್ವತ್ತ ಕಾಟಿ ದೋತ್ರ ಅರೆ ಸುಳ್ಯ ಶೇಂಗಾಪೇನಾಗ ಒಂದು ಹರಿದು ಟೈಗೆ ಕೊಡುತ್ತಿದಾವ್ ನೋಡ್ರಿಪ್ಪ ಈ ಮಗನ ಅಂಗಡಿಯಾಗ ಕಪಾಟ್ ಒರ್ಸ್ತಂದ್ರ ಒಂದ್ ಏನ್ ಹರಿಕ್ ಕರಿಬಿಲ್ಲ ಎಲ್ಲಿ ಬರ್ತಾವ ಮಗನ್ಯಾಗ ಅರೆ ಸುಳ್ಯ ಹಿಂದಿನ ಕಬಡ್ದಾಗದಾವ ತಗೊಂಡ್ ಅಂತಿದಾವ್ ಎಂದದಾವನ್ರಿ ಅರೆ ಅರೆ ಶೇಂಗಾಪೇನ ನಿಮ್ದು ಹರಿದು ಟೈಗೆ ತಗೊಂತಿದಾವ್ ಕೊಡಂತಿದಾವು ಅರೆ ಶೇಂಗಾಪೇನ ಅಲ್ಲ ಇದ್ರ ರೇಟ್ ಎಷ್ಟಾಕೈತ್ರಿ ಅರೆ ಶೇಂಗಾಪೇನ 25 ರೂಪಾಯಿ ಆಗ್ತಾವ ಬರೀ 25 ಬರೇ 25 ಆಗ್ತಾವ ಹಂಗಾದ್ರೆ ಇದ್ದ ಬಿಡ್ರಿ ಎಲ್ರಿ ಅರೆ ಶೇಂಗಾಪೇನ ಹೇಳ್ರಿ ಮತ್ತೇನ್ ಬೇಕಾಗಿದಾವ್ ನಮಗ್ರೆ ಇನ್ನೊಂದು ಸೈನ್ ಸೋಕ ಅಂಗಿ ಕೊಡ್ರಿ ಅಂಗಿ ಅರೆ ಹಲಮಾಲಿ ಟೈಗೆ ಬೇಕಾಗಿದಾವ್ ಬಾಯಿ ಓ ಏನದ ನಿಂದ ಎಲ್ಲ ಕೊಟ್ಟು ನೀ ಬಡಿಸ್ಕೊಡ್ದಲ್ದ ನಮ್ಮನ್ನು ಬಡಿಸ್ಕೊಂಡು ಸೇಡ್ಜಿ ಅವರ ಸೈನ್ ಸೋಕ ಅಂಗಿ ಅಂದೆ ಅದನ್ನ ಅಂದೆ ಅದನ್ನ ಕೊಡ್ರಿ ಹಂಗಾರ ಅರೆ ಸುಳ್ಯ ಶೇಂಗಾಪೇನಾಗ ಒಂದು ಹಲಮಾಲಿ ಟೈಗೆ ಕೊಡು ಯಾಕ ಮಗನ ಹಗಮಾಲಿ ದಿಗಮಾಲಿ ತೆಗ್ಯಾಕ ಇಲ್ಲೇನ್ ಕಡಕ್ ಬೈ ಕ್ರಾಸ್ಕೇನ್ ಆಟಕ್ ಬಂದೋ ಮಗನ ಹುಡುಗಾಟಕ್ ಬಂದೋ ಕ್ರಾಸ್ನ್ಯಾಗ ಮಗನ ಬಾಳ್ಕನ ತರಾಸಾಗಿ ಮನಿಗ್ ಹೋದಿ ನೀನು ಮೂಗಿನ ಮೇಲೆ ಬರ್ತದ ನೀನು ಮೂಗಣ್ಯಾನ ಸುಂಬಳ ಮುಗುಲ್ ಸೇರ್ತಿ ಹತ್ತಲ್ಲಿ ಮಾತಾಡುವಂತವನಾಗ ಕಾಣಂಗಿಲ್ರಿ ಅದ ಸೆಕಂದಕ್ಕೆ 1000 ಕಿಲೋಮೀಟರ್ ಓಡ್ಬೇಕು ಅಂತ ಬಾಣಿ ಹದ್ರ ಆಯ್ತವ ಅರೆ ಸುಳ್ಯ ಶೇಂಗಾಪೇನಾಗ ಒಂದು ಹಲಮಾಲಿ ಟೈಗೆ ಕೊಡು ಅಂತಿದಾವ್ ಅದನ್ನ ಹೇಳ್ರಿ ಹಾಲಮಾಲಿ ದಿಗಮಾಲಿ ಅಂತ ಚೆನ್ನಾಗಿ ಹೇಳ್ತಾರೆ ಅದ ಮಾತಾದ್ರೆ ಒಂದ್ ಚಾಪ ಅದು ಇರ್ತಾವ ನೋಡ್ಲಿಲ್ಲ ಗುರುತಾವ ಗತ್ತುವಂಗ ಹೌದನ್ರಿ ಅಂತ ಚಾಪ ಅದ ಬದ್ನಿಕಾಯಿ ಚಾಪ ಟೈಗೆ ತಗೊಂಡ್ ಅಂತಿದಾವ್ ಅವ್ರು ಬೇಕಾದ ಹೇಳಾನ ಅವಾಗ ಹೇಳಾವ ತಗೋರಿ ಇದ ಬದ್ನಿಕಾಯಿ ಐತಿ ಬೆಂಡಿಕಾಯಿ ಐತಿ ನೋಡ್ರಿ ಅರೆ ಶೇಂಗಾಪೇನ ನಿಮ್ಮ ಹಲಮಾಲಿ ಟೈಗೆ ತಗೊಂತಿದಾವ್ ಕೊಡುವಂತ ಹೊರಾಗ್ರಿ ಶೆಡ್ಜಿ ಅವ್ರ ಏನ್ ಅರಿಬಿ ಭಾರಿ ಐತ್ರಿಲ್ಲ ಇದು ಚಲೋ ಅದಾವ್ ಅರಿ ಬಾರಿ ಉಳ್ದೇನ್ ಮಾಡ್ತತಿ ಕಂಪನಿ ಹುಟ್ಟಿದ ಅಂದ 4 ಮಂದಿ ಬಾಳ್ಯಾಗಳ ಮ್ಯಾಲ ಹೋದ್ರಿ ನೀವು 5ನೇ ಅದಾವ ಈಗ ನಾವು ನೋಡಕ್ಕಾಗಲಿ
ಯಾಕಂದ್ರ ಅವ್ ಹೆಂಗ್ ಹೋಗ್ಕಾಣ್ರಲ್ಲ ಅವ್ರವ್ರ ಹಿಂಗ ಹಿಂಬಾಲ ಅರಿಬಿ ಕಲಿಸ್ಬಿಟ್ಟದಿವು. ಅದೆಲ್ಲ ಹಳಿ ಮಾದ. ಹಳಿ ಮಾಲ್ರಿ ಅದ, ಹಳಿ ಮಂದಿನೂ ಹೋಗೈತಿ. ಇದು ಹೊಸ ಮಾಲ್ರಿ, ಈಗ ಚಾಲ್ತಿ ಐತ್ರಿ ಅದು. ಅದ್ರ ಸಲುವಾಗಿ ಹಿಂಗೈತಿ. ಭಾರಿ ಪ್ರಮಾಣ ರೀ. ಯಾಕಂದ್ರ ಅಂಗಡಿನ ದೊಡ್ಡ ಪ್ರಮಾಣ ಇಟ್ಟಿದೀವಿ ನಾವು. ಹೌದು, ತೋಟದಾಗಿದ್ರೆ ಇರುವುದಕ್ಕೆ ದೊಡ್ಡ ಪ್ರಮಾಣ ರೀ ಇದ. ಯಾಕಂದ್ರ ಬನಾಟ್ಯಾಗ ರೊಕ್ಕಾಯಾಗ ಹಜಾರಿ ಅವ್ರದಾರ್ಲಿ, ದೊಡ್ಡ ಅರ್ಬಿ ಅಂಗಡಿ ಅವ್ರಿ. ಒಂದು ಬಾಣಕಾರ ಅವ್ರು ಇಟ್ಟಾರ್ರಿ. ಚಡ್ಚಂದಾಗ ಅವ್ರ ಬೀಗ್ರಿ ಇಟ್ಟಾರು. ಸೋಲಾಪುರ, ಕೊಲ್ಹಾಪುರ, ಸಾಂಗ್ಲಿ, ಮಿರಜ, ದೇಶಂಪುರ ಎಲ್ಲಾ ಇಲ್ಲಿ ನಮ್ ತೋಟದ ಅಂಗಡಿಗೆ ಬರ್ತಾರ. ದಿನ ಅರ್ಬಿ ಯಾಕೆ ಯಾಕ್ರಿ ಇಲ್ಲಿಂತ್ರ ಓದೋದು ಅವ್ರ ಆ ಕಡೆ ಅವ್ರು ಮಾರಿ ಲಾಭ ಮಾಡ್ಕೊತಾರ್ರಿ. ಅಷ್ಟು ದೊಡ್ಡದ್ ನಿಮ್ಮ ಅಂಗಡಿ. ಏನ್ರಿ ಇದೆಲ್ಲ ಕಾಣತೈತಿ, ನೋಡ್ತಿರಿ ಇಲ್ವ? ಹೌದಾ, ಬಂದವ್ರಿಗೆ ಊಟದ ವ್ಯವಸ್ಥೆ ಎಲ್ಲಾ ತರ ಇಟ್ಬಿಟ್ಟಿದೀವಿ ನಾವು. ಯಾಕಂದ್ರ ಈಗ ಹೌದನ, ಏನ್ ವ್ಯವಸ್ಥೆ ಮಾಡ್ಯಾರಿ? ಈ ಗಾಡಿಗಳು ನೋಡ್ರಲ್ಲ, ಪಟ್ಪಾಟಿಗಳು ಸರಿ ಕೆಟ್ಟ ಬಂದ್ ನಿಂತಾವ, ಕಾರ್ ಗಾಡಿಗಳು ನಿಂತಾವ ಅರಿವಿ ಯಾಕ. ಅದಕ್ಕ ಆಳ್ಗಳು ಕಬ್ಬು ಕಡಿಯಾಕ ಹೋಗಾಕತ್ತಾನ. ಆಳ್ಗಳು ಸಿಗ್ಲಾರ್ಕ ನಾ ಮಾಲಕರ ಲೋಡ್ ಮಾಡಾಕ್ತಾರ್ರಿ. ಈಗ ಬ್ಯಾಲೆನ್ಸ್ ನಾಯಿಸ್ಕೊತೀನಿ. ನೀ ಮಾಲಕು ಅವ್ ಮಾಲಕು ಆಗ್ತಿಲ್ಲ ಇವತ್ ನನಗೆ. ಅವ ಸಾಲಿ ಆಗಿಲ್ರಿ ಅವಂದು. ನಿಂದು? ನಂದು ಡಬಲ್ ಡಿಗ್ರಿ ಆಗೈತಿ. ಮುಂದೆ ನೋಡಿದ್ರೆ ಗೊತ್ತಾಕೈತಿ ಬಿಡ್ರಿ, ಡಬಲ್ ಬಂದದ. ಅವ ವರ್ಷದಾಗ 3 ಸಲ ಪಾಸ್ ಆಗ್ಯಾನ್ರಿ. ಅಂದಾಗ ಮಾಲ್ ಏರಿಯಾರ ಹೆಂಗ್ ಸ್ವರ್ಗ್ಯಾನ್ರಿ ಅವ. ಇರ್ಲಿ ಶೆಡ್ಜಿ ಅವ್ರ, ಇದ್ರ ಕಿಮ್ಮತ್ ಎಷ್ಟಾಕೈತ್ರಿ? ಅರೆ ಶೇಂಗಾ ಬೇನ ಅದ 55 ರೂಪಾಯಿ ಆಗ್ತಾವ. ಹಂಗೇನ್ ಹೇಳ್ಬೇಡ್ರಿ. ಮತ್ತೆ ಇದು ಒಂದ್ ಸ್ವಲ್ಪ ದುಬಾರಿ ಆಕೈತೆ ನೋಡ್ರಿ. ಅರೆ ಶೇಂಗಾ ಬೇನ ನಮ್ಮ ಅಂಗಡಿಯಲ್ಲಿ ಹೊಳ್ಳಿ ಕೇಳಿದ್ರೆ ಮತ್ತೆ 10 ರೂಪಾಯಿ ಹೆಚ್ಚಾಗ್ತಾವ. ಹೊಳ್ಳಿ ಕೇಳಿದ್ರ 10 ರೂಪಾಯಿ ಹೆಚ್ಚಾಕೈತ್ರಿ. ಹೌದಂತಿದಾವ್. ಕೇಳುದ ಬ್ಯಾಡ ಅಲ್ರಿ, ಹಂಗಾದ್ರೆ ಇದ್ದ ಬಿಡ್ಲಿದ. ಎಲ್ಲಂತಿದಾವ್. ಇರ್ಲಿ ಶೆಡ್ಜಿ ಅವ್ರ, ನಮಗ ಇನ್ನೊಂದು ಬಾದ್ಲಿ ಪಟ್ಕ ಕೊಟ್ಟು ಬಿಡ್ರಿಲ್ಲ, ನಾವು ಹೋಗೇ ಬಿಡ್ತೀವಿ. ಗೊದಲಿದು ಪಟ್ಕ ಬೇಕಾಗಿದೆ. ಹೌದ್ರಿ. ಅರೆ ಸುಳ್ಯ ಶೇಂಗಾ ಬೇನಾಗ ಒಂದ ಗೊದಲಿದು ಪಟ್ಕ ಕೊಡಂತಿದಾವ್. ನೋಡ್ರಿಪ್ಪ, ಈ ಮಗನ ಮನ್ಯಾಗ ಹಿಡಿದು ಕಟ್ಕೊಂಡ್ ಆಡಮರಿ ಸಾಕು ಕಿಮ್ಮತ್ತಿಲ್ಲ. ಗ್ವಾದ್ಲ ಸಾವ್ಕಾರ ಏನ್ ಗ್ವಾದ್ಲು ಬಾದ್ಲು ಅದ ಬಾದ್ಲಿ ಅಂತಿದಾವ್. ನೀ ಬಡಿಗ್ಗೆ ಮನ್ಯಾಂಗ ಕಾಣ್ತೀನ. ಅರೆ ಶೇಂಗಾ ಬೇನ ಏನಾಯ್ತ್ರಿ? ನಿಮ್ಮ ಗೊದಲಿದು ಪಟ್ಕ ಕೊಡಂತಿದಾವ್. ಗ್ವಾದ್ಲಿದ್ರಿ ನಾಲಿಗಿನ ಹಂಗ ಐತಿ ಪಾಪ, ಏನ್ ಮಾಡ್ರಿ ಮತ್ತ ಅವ್ರಿಗೆ. ಶೆಡ್ಜಿ ಅವ್ರ, ಇದ್ರದ್ರ ಕಿಮ್ಮತ್ ರೀ? ಅರೆ ಶೇಂಗಾ ಬೇನ ಅದ್ರದ್ದು 150 ರೂಪಾಯಿ ಆಗ್ತಾವ. ಹೌದೇನ್ರಿ? ಹೌದು. ಹಂಗಾತಂದ್ರ ಇದು ಎಲ್ಲಾ ಕೂಡ ನಿಮ್ಮದು ಒಟ್ ಲೆಕ್ಕ ಎಷ್ಟಾತು ನೋಡ್ರಿ, ಒಂದ್ ಸ್ವಲ್ಪ ಹೇಳ್ರಿ. ಯಾಕಂದ್ರೆ ನಾವ್ ಮಾಲ್ ತಗೊಳೋದು ಮುಗಿತ್ರಿ. ಅರೆ ಸುಳ್ಯ, ಅರೆ ಶೇಂಗಾ ಬೇನ ಲೆಕ್ಕ ಮಾಡಿದಾವ್. ಯಾಕ ಮಗನ ನಮ್ಮ ಮನಿಗೆ ಗುರ್ತಿದ್ವಿ, ಸಾಲಿಗೆ ಕಲ್ಸಾಕ್ ಬೈದೇನಿ. ಅರೆ ಸುಳ್ಯ, ನೀ ಶಾಲೆ ಕಲ್ತಿಲ್? ನಾವ್ ಶಾಲೆಯಿಂದ ಅಲ್ರಿ ಇನ್ನವರೆಗೆ. ಅರೆ ಹೀಗತ್ತಿದಾವ್. ನೋಡ್ರಿ ಹಂಗೈತಿದಾವ್. ಅರೆ ಶೇಂಗಾ ಬೇನ ಏನಾತ್ರಿ? ಇಲ್ಲ ನೋಡ್ರಿ ಶೆಡ್ಜಿ ಅವ್ರ, ನಾವು ನಿಮಗೊಂದು ಹೊಟ್ಟೆ ಅಂದ ಮಾತು ಹೇಳುದಂದ್ರೆ ಏನ, ನಾವು ಎಂದರ ನಿಮ್ಮ ಅಂಗಡಿಗೆ ಬರೋ ಗಿರೇಕಿ ಅಲ್ರಿ. ಹೌದ್ರಿ. ವರಿವಿ ಗಿರೇಕಿ ತಾರಲ್ಲ ಆ ನಮೂನಿ ಇದ್ದಂಗ. ನೀವ ನೋಡಿ ಯಾವ್ಯಾವ್ದು ಕೆಟ್ಟ ಹಿಡಿಬೇಕು, ಏನ್ ಮಾಡ್ಬೇಕು, ಒಂದ ರೀಸನೇಬಲ್ ರೇಟ್ ಹಿಡಿದ್ ಲೆಕ್ಕ ಮಾಡ್ರಿ. ಅರೆ ಶೇಂಗಾ ಬೇನ ನಿಮ್ಮ ಲೆಕ್ಕ 350 ರೂಪಾಯಿ ಆಗ್ತಾವ. 350 ರೂಪಾಯಿ ಆಗ್ತಾವ. ಹೌದ್ರಿ. ಅರೆ ಶೇಂಗಾ ಬೇನ ನಾವ ಇದ್ದಿದ್ದ ಕರೆಕ್ಟ್ ಬಿಲ್ ಮಾಡಿದಾವ್. ಹೌದ್ರಿ. ನಿಮ್ಮ ಸೇಡ್ಜು ಮ್ಯಾಗಿನ 50 ಯಾಕೆ ಹೆಚ್ಚದು? 50 ರೂಪಾಯಿ ಅಟ್ಟ ಯಾಕೆ ಹೆಚ್ಚದ್ರಿ? ಅಂಗಡಿಗೆ ಟ್ಯಾಕ್ಸ್ ಇಟ್ಟಿದ್ರಿ ನಾವು. ಮತ್ತ ಟ್ಯಾಕ್ಸ್ ಹಿಡಿದ್ರೆ ಏನಾಕತ್ರಿ? ಮಾಲಕನ ತಲೆ ಮೇಲೆ ತಟ್ ಆಕೈತಿ, ಹರಿಯಾಗೋತ್ ನಮ್ ಪಗಾರ ಬಂದ್ ಆಕೈತಿ, ನಿಮಗ ಲಾಭ ಆಕೈತಿ. ಹಾಗಾದ್ರೆ ಸೇಡ್ಜಿ ಅವ್ರ, ಇದನ್ನಷ್ಟೇ ನಿಮ್ಮ ಕಾಟಕ್ಕೆ ಹಚ್ಕೊಂಡ್ಬಿಟ್ರಿಲ್ಲ, ಮುಂದಿನ ವಾರ ಮಾಡ್ತೀವಿ. ಅರೆ ಶೇಂಗಾ ಬೇನ ರೊಕ್ಕ ತಂದಿಲ್ಲ? ಎಲ್ಲಿಂದ ತರ್ತೀರಿ? ಇದನ್ನ ಜಾಗ ಹುಡುಕೋತ ಬರೋದ್ರಾಗನ ಕತ್ತಿ ಕರೆದು ಹೋದ್ ನಾವು. ಏನ್ರಿ ರಗಡ್ ಬಂದಿಲ್ಲ, ಕಡಕ್ ಮಾಯಿ ಬಂದೈತಿ, ಸೌಸುದಿಗೆ ಬಂದೈತಿ, ಮೇಲೆ ಬಡಿಗ್ಯಾರ ತೋಟಕ್ ಬರ್ತೀವಿ ಸೌಸುದ್ಯಾಗ. ಅರೆ ಶೇಂಗಾ ಒಂದನ 2 ಸಲ ಬಂದೈತಿ. ನಿಮ್ಮ ಲೆಕ್ಕ ಮುಟ್ಟಿಲ್ಲ. ಕೊಟ್ಟಿಲ್ರಿ ಅವ್ರ, ಕೊಟ್ಟೆ ಇಲ್ರಿ ಯಾರು, ಯಾವಾಗೂ ಬಂದ್ರು. ಅರೆ ಕೊಡ್ತಾವ ಸೇಡ್ಜಿ ಅವ್ರ, ಬಾಯಿಗೆ ಬಂದಂಗ ಒದರೇಡಿ ಗಿರಾಕಿಗಳು ಒಬ್ರು ಕಳೆದವ್ರ ಗತೆ ಮಾಡಿಬಿಟ್ರ ನಿಮ್ಮ ಲೆಕ್ಕನ ಚುಟ್ಟ ಹಾಕಲ್ರಿ. ಅರೆ ಶೇಂಗಾ ಬೇನ ಮುಂದಿನ ವಾರ ಬಂದಾಗ ಕೊಟ್ಟು ಹೋಗ್ತೀವ್ರಿ. ನಿಮ್ಮ ಲೆಕ್ಕಕ್ಕಾಗಿ ನಾವೇನು ಊರ ಬಿಡ್ತೀವಿ ಅಂತ ಹೇಳಿದ್ರೆ
ಹೋರಿ ಶೇಖಪ್ಪನ ಲೆಕ್ಕ ಬೇಂತಿ ಮಾಡಿ ಸಹಿ ಮಾಡಿಸ್ಕೊತಿರೋ ಏನ್ ಹಂಗ ಕಳಿಸ್ತಿರೋ ಮಾಡಿಸ್ಕೊಡ್ಲೆ ರೊಕ್ಕ ಇಲ್ಲ ಅಂದಾಗ ಸಹಿ ಮಾಡಿಸ್ಕೋಬೇಕಪ್ಪ ಸಹಿ ಬೇರೆ ಮಾಡ್ಬೇಕು ಸಹಿ ಮಾಡುತ್ತಿಲ್ಲ ಅಂದ್ರ ನಮ್ಮ ವಿಶ್ವಾಸ ನಿಮ್ಗೆ ಇಲ್ಲ ಅಂದಂಗ ಆತದ. ವಿಶ್ವಾಸ ಐತಿ ಶೇಖಪ್ಪನ ಭರವಸೆ ಇಲ್ಲ ವಿಶ್ವಾಸ ಐತಿ ನೇಮಿಗಿನ ಕಡಿಮೆ ಆಗೈತ್ರಿ ನಮ್ಮ ಮಾಲಕರ ನಿಮ್ ಮ್ಯಾಲೆ ಒಟ್ಟಿನ ಮೇಲೆ ಏನಪ್ಪ ನಿಮಗ ಸಹಿ ಬೇಕು. ಹೌದಿಲ್ಲ ಆ ಮುಖ ಹಿಡಿದ್ರೆ ಮುಡ್ತತು. ಯಾಕಂದ್ರ ನಮ್ಮ ಸಹಿ ಒಂದಿಟ ಬಿರುಸಿರ್ತಾವ ಗಚ್ಚ ಹಂಗ ಹಿಡ್ದಾರಿ ಹಿಡ್ದಾರಿಲ್ಲ ಅರೆ ಅದ ಹೆಂಗ ನೋಡ್ರಿ ಸಾವ್ಕಾರ ಹಾ ಹಾ ಮಣಕೈಲೆ ಸಹಿ ಮಾಡ್ರಿ ಅಂದ್ರ ಮಣಕೈ ಕಡ್ಕೊಂಡ್ ಹೋದ್ರ ನಮ್ ರೊಕ್ಕ ಮುಣಕ್ ತಕ್ಕೈತಿ ಹಾ ಹಾ ಬರೋಬರ ಐತಿ ಸಹಿ ಅರೆ ಬರೋಬರ್ ಅದಾವ ಹ್ಮ್ ಯಾಬಾಡಿ ಸಹಿ ಮಾಡ್ರಿ ಯಾವಾಗ ಕರ್ಕೊಂಡ್ ಹೋದ್ರ ರೊಕ್ಕ ಮುಣಗಾಕೈತಿ ಮಣಕೈಲಿ ಸಹಿ ಮಾಡ್ರಿ ನಮ್ಗ್ ರೊಕ್ಕನ ಮುಣಗಂಗಿಲ್ಲ ಅರೆ ಹೀಗತ್ತಿದ ನೋಡ್ರಿ ಅರೆ ಶೇಖಪ್ಪನ ಇನ್ ಮೇಲೆ ಹೋಗಿ ಬಿಡ್ತಿದಾವ್ ಏನೇನೋ ಮಾಡಕಾಗ್ತೈತಿ ನೋಡಿ ನೀವೆಲ್ಲ ಸಾವ್ಕಾರ ಮಾಡ್ಕೋತ ಇರ್ರಿ. ಬಾಕಿ ಬಾಳ್ ಉಳ್ದೈತಿ ಅವ್ರದ ಮಾಣಿ ಬಾಗೇವಾಡಿ ತಾಲೂಕ್ ನಾಗೂರ್ದ ಉಳ್ದೈತಿ ಇಂಡಿ ತಾಲೂಕದಾಗ ತೆನೇಡಿದ್ ಉಳ್ದೈತಿ ಹಾ ಹಾ ತಿಪ್ಪರಿಗಿದ್ ಉಳ್ದೈತಿ ಹೌದ್ರಿ ಇದನ್ನ ಉಸಲು ಮಾಡ್ಕೊಂಡ್ರನ ನಾಳೆ ಹತ್ರಗಾಕ ಆಗ್ಲೇ ಸೊಡೆ ಇನ್ ಮೇಲೆ ಹೋಗಿ ಬರ್ರಿ ಹಂಗ್ಯಾ ಕಾಳಗಾಗಿ ನಿಂದಿರ್ತೀರಿ ಮಾಲಕರು ಹಂಗತ್ತಾರ ನಿಮ್ಗ ಆಳಕ್ಕಾಗಬೇಡ್ರಿ ಈಗ ಅರೆ ಹೋಗಿ ಬಾ ನೆಚ್ಚ ಮೇಲೆ ಬಂದು ಬಿಡ್ತದ ಸಾವ್ಕಾರ ಎಂದರ ಪೂರ್ಣ ನಮಗ ಸ್ಟ್ಯಾಂಡರ್ಡ್ ಗಿರಿ ಬಂದ್ ಸಿಕ್ಕಿತ್ತ ಅರೆ ಹೀಗತ್ತಿದ ವ್ಯಾಪಾರ ಪಡ್ಕೊಳ್ಳೋದೈತಿ ಹಾ ಹಾ ಚಿತಾಯ ಬಾರು ಅಡ್ಗಿ ಮಾಡ್ಕೊಂಡ್ ಕೂತ್ ಬೋತಾತ ಅರೆ ಹೀಗತ್ತಿದ ಹೋಗು ನಡ್ರಿ ಹಾಗಾದ್ರೆ ನಡಿ ಹಾಕೊಂಡ್ ಬಂದಿ.